ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈಗಾಗಲೇ ಸರ್ಕಾರದ ಆದೇಶದ ಅನ್ವಯ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಗಳನ್ನು ನಾವೆಲ್ಲರೂ ತೆಗೆದುಕೊಳ್ತಾ ಇದ್ದೀವಿ. ಈಗ ಅವುಗಳನ್ನು ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ನಾವು ತುಂಬಬೇಕು, ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ತುಂಬಬೇಕು ಅನ್ನೋದನ್ನು ನಾವು ಮೊದಲಿಗೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕ್ರೋಮ್ನಲ್ಲಿ ಹೋಗಿ ಏನು ಮಾಡಬೇಕಂದ್ರೆ, ನಾನು ಈಗಾಗಲೇ ಲಾಗಿನ್ ಆಗಿರೋದ್ರಿಂದ ಇದು ಪೇಜ್ ಓಪನ್ ಆಗ್ತಾಯಿದೆ. ನಿಮಗೆ ಲಾಗಿನ್ ಆಗಬೇಕಾದ್ರೆ ಅದನ್ನು ಯಾವ ರೀತಿಯಾಗಿ ನಾವು ಸರ್ಚ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ಟ್ಯಾಬ್ನಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನಾಗಲೇ ಇಲ್ಲಿ ಟೈಪ್ ಮಾಡಿದ್ದೀನಿ SATS LBA ಗೌರ್ಮೆಂಟ್ ಇನ್ ಲಾಗಿನ್. ಇದರಲ್ಲಿ ಸೈನ್ ಇನ್ ಅಂತ ಇದೆ. ಇದರ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದರ ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟೀಚರ್ ಅಂತ ಇದೆಯಲ್ಲ, ಅಲ್ಲಿ ಯೂಸರ್ ನೇಮನ್ನು ನಮ್ಮ KGID ಸಂಖ್ಯೆಯನ್ನು ಕೊಡಬೇಕಾಗುತ್ತದೆ. ಇಲ್ಲಿ ನನ್ನ KGID ಸಂಖ್ಯೆ ಕೊಡ್ತಾ ಇದ್ದೀನಿ. ಆಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ಗೆ, ಅಂದರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅಲ್ಲಿ ನಮೂದಿಸಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಮದೇ ಆದ ಒಂದು ಪ್ರೊಫೈಲನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ಹೆಸರು ಬಂದಿದೆ. ಇಲ್ಲಿ ಈ ಕಡೆಗೆ ಕ್ಲಿಕ್ ಮಾಡಿದಾಗ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್ ಮತ್ತು ಅಸೆಸ್ಮೆಂಟ್ ಅಂತ ಇರುತ್ತದೆ. ಈ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ LBA ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಕೂಡ ನಾವು ಗಮನಿಸ್ಬೋದು. ಇಲ್ಲಿ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡುವಾಗ LBA ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಆಗಲೇ ಹೇಳಿದ್ನಲ್ಲ ನಾನು, ಆ ರೀತಿಯಾಗಿ ಒಂದು ಪೇಜನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಮೊದಲಿಗೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ನಮ್ಮದು ಮರಾಠಿ ಮೀಡಿಯಮ್, ಹಾಗಾಗಿ ಇಲ್ಲಿ ಮರಾಠಿ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಕ್ಲಾಸ್ ಯಾವುದಾದ್ರೂ ಕೂಡ 1ರಿಂದ 10ನೇ ತರಗತಿಯವರೆಗೆ ಯಾವುದಾದ್ರೂ ಒಂದು ಕ್ಲಾಸ್ ನೀವು ತೆಗೆದುಕೊಳ್ತಾ ಇರತಕ್ಕಂಥದ್ದು. ನಾನು 8ನೇ ತರಗತಿ ಇದನ್ನು ಉದಾಹರಣೆಗೆ ತಗೊಳ್ತೀನಿ. 8ನೇ ತರಗತಿ. ಆಮೇಲೆ ಗ್ರೂಪನ್ನು ಚಾಯ್ಸ್ ಮಾಡಬೇಕು, ಮರಾಠಿ, ಕನ್ನಡ, ಇಂಗ್ಲೀಷ್ ನಮ್ಮದು. ಆಮೇಲೆ ಅದರ ಜೊತೆಗೆ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಬೇಕು, ಕನ್ನಡ ಸಬ್ಜೆಕ್ಟು, ದ್ವಿತೀಯ ಭಾಷೆ ನಮ್ಮದು. ಚಾಪ್ಟರನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಈಗ ನಾವು 1ನೇ ಚಾಪ್ಟರ್, ಅಂದರೆ ಇಲ್ಲಿ ಚಾಪ್ಟರ್ 1, 2, 3 ಕೊಟ್ಟಿದ್ದಾರೆ. ನಾವೀಗ ಭಾಷೆಗಳಲ್ಲಿ 2 ಕೂಡಿ 1 ಮಾಡ್ತೀವಲ್ಲ, ಅದು 1ನೇ ಚಾಪ್ಟರ್ ಅಂತಲೇ ನಾವು ಕ್ಲಿಕ್ ಮಾಡೋದು. ಆಮೇಲೆ ಚಾಪ್ಟರ್ ನೇಮ್ 2ನ್ನ ಸೇರಿಸಿ ಮಾಡೋದ್ರಿಂದ ನಾವು ಅಲ್ಲಿ ಅದನ್ನು ನಮೂದಿಸಬೇಕಾಗ್ತದೆ. ನಾನಿಲ್ಲಿ ಈಗ ಬುದ್ಧನ ಸಲಹೆ ಪಾಠ ಮತ್ತು ಅನ್ವೇಷಣೆ ಈ ಪದ್ಯ 2 ಕೂಡಿ ಟೆಸ್ಟ್ ಮಾಡಿದ್ದೀನಿ, ಕೊಡೋಣ. ಜುಲೈನಲ್ಲಿ ಮಾಡಿರೋದು ನಾನು, 23ನೇ ತಾರೀಕು. ಅದನ್ನು ನಾವೇನು ಮಾಡಬೇಕು, ಈಗ ನೀವು ಯಾವ ಡೇಟಿಗೆ ಮಾಡಿದಿರಲ್ಲ ಆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡು ಏನು ಮಾಡೋದು, 28 ತೊಗೋತೀನಿ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸೋಕ್ಕೆ. ಅಲ್ಲಿ 2 ಪಾಠದ್ದಿದ್ದರೆ 2 ಪಾಠದನ್ನು ನೀವು ಹಾಕಬೇಕು. ಹೀಗೆ ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ಚ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳು ಬಂದುಬಿಡ್ತದೆ. ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳು, ಸ್ಯಾಟ್ಸ್ ನಂಬರ್, ಕ್ಲಾಸ್ ಕೂಡ ಬರುತ್ತೆ. ಇಲ್ಲಿ 10 ನಮೂದುಗಳನ್ನ ತೋರಿಸ್ತದೆ. ಇಲ್ಲಿ ಕ್ಲಿಕ್ ಮಾಡಿ 50 ನಮೂದನ್ನು ತಗೊಳ್ಳೋದು. ನಿಮ್ಮ ಸಂಖ್ಯೆ ಎಷ್ಟಿದೆ ಅದರ ಮೇಲೆ ಹೀಗೆ ಬಂದು ಇಲ್ಲಿ ಒಂದೊಂದಾಗಿ ನಾವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 20ಕ್ಕೆ 10 ಅಂಕ ತೊಗೊಂಡಿದ್ದಾರೆ ಅಂತ, ಆ ಥರ. ನೆಕ್ಸ್ಟ್ ಕ್ಲಿಕ್ ಮಾಡಿ ಮತ್ತೆ 15, ನೆಕ್ಸ್ಟ್ ಕ್ಲಿಕ್ ಮಾಡಿ ಎಷ್ಟು ನಿಮ್ಮ ಮಗು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತದೆ ಆ ಥರ ಹಾಕಿ. ಯಾವ ಮಗು ಅಬ್ಸೆಂಟ್ ಇದೆ ಅದನ್ನು ಖಾಲಿ ಬಿಡಿ, ಮುಂದಗಡೆ ಏನು ಮಾಡಿ ಅದೇ ಥರ ಮಾರ್ಕ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಈ ಥರ ಮಾಡ್ಕೊಂಡು ಹೋದ್ಮೇಲೆ ಎಲ್ಲ ಮಾರ್ಕ್ಗಳನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಇದೆ. ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು.
ಆಗ ನೋಡಿ ಯು ಆರ್ ಶೋರ್ ಯು ವಾಂಟ್ ಸೇವ್ ಅಸೆಸ್ಮೆಂಟ್, ಅಲ್ಲಿ ನೀವೇ ನೋಡಬೇಕು ಸೇವ್ ಅಂತ ಕೊಡಬೇಕು. ನಾನೀಗ ಸೇವ್ ಅಂತ ಕೊಡಲ್ಲ, ಯಾಕಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್. ಆಗ ಏನು ಮಾಡ್ತದೆ, ಇಲ್ಲಿ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರ್ತದೆ. ಆಯಿತಾ? ಇದಾದಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಹೋದಾಗ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಪೂರ್ಣ ಎಂಟ್ರಿ ರಿಪೋರ್ಟನ್ನು ನಾವು ತೆಗೆದುಕೊಳ್ಬೋದು. ಅಲ್ಲಿ ಅದು ಬರುತ್ತೆ. ಇಲ್ಲಿ ನೋಡಿ ಸ್ಕೂಲ್ ಲೆವೆಲ್ ಸ್ಟೂಡೆಂಟ್ಸ್ LBA ಪ್ರೋಗ್ರೆಸ್ ಅಂದರೆ ನೀವು ಒಂದು LBA ಮಾಡಿದಾಗ ಒಂದು ಮಾತ್ರ ಬರುತ್ತೆ, 2 ಮಾಡಿದಾಗ 2 ಬರುತ್ತೆ. ಆ ಥರ ಇಲ್ಲಿ ಮತ್ತೆ ನಾವು ಮರಾಠಿ ಅಂತ ಹಾಕಬೇಕು, ಕ್ಲಾಸು ಯಾವ ಕ್ಲಾಸ್ ಇದೆಯೋ ನಿಮಗೆ ಸಂಬಂಧಪಟ್ಟ ಕ್ಲಾಸ್ ಹಾಕಬೇಕು, ಆಮೇಲೆ ಗ್ರೂಪ್ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಏನು ಮಾಡ್ತದೆ, ಪೂರ್ತಿ ಎಲ್ಲನೂ ಕೂಡ ಬರುತ್ತೆ. ಎಲ್ಲ ಪಾಠಗಳ ಒಂದು ಮಾಹಿತಿಯಲ್ಲಿ ದೊರಕ್ತದೆ. ಅದನ್ನು ಮಾಡಿದಾಗ ನೀವು ಅದನ್ನು PDF ಅಲ್ಲಿ ಕೂಡ ಅಥವಾ ಎಕ್ಸೆಲಲ್ಲಿ ಕೂಡ ತೆಗೆದುಕೊಳ್ಬೋದು.